ಬರ ಗಂಟ ಇದ್ರೆ ಸರಿ. ಎಳ್ನೀರು ಪಳ್ನೀರು ಹಂಗೆ ಹಿಂಗೆ ಅಂತಂದ್ರೆ ಆಮೇಲೆ ಕುಡಿಕೆ ಇಲ್ಲ. ನನ್ನ ಕನ್ನಡಕ್ಕೆ ಯಾಕೆ ಹಾಕೊಂಡಿದ್ದೀನಿ ನೀನು? ಏನ ನನ್ನ ಕನ್ನಡಕ್ಕೆ ಯಾಕೆ ಹಾಕೊಂಡಿದ್ದಿ ಅಂತ? ನೀನು ಯಾರು ಹಾಕೊಂತಂದ್ರೆ ಯಾರಲ್ಲ ನೀನು? ಯಾರು ಅವ್ನು ಹೆಂಗಾರ ಹಾಕತಾನೆ, ಅವ್ನು ದೊಡ್ಡನು ಹಾಕತಾನೆ. ನೀನು ಯಾಕೆ ಹಾಕಂದೆ? ನಿನಗೂ ಆಯ್ತದೆ. ಅದು ಆಯ್ತದೆ ಅಂತಲ್ಲ ಕಣ್ಣು ನನಗೆ, ನನ್ನ ಕಣ್ಣಿಗೆ ಅಂತ ಕೊಟ್ಟಿರೋದಕ್ಕಲ್ಲ ಅದು. ಇಲ್ಲ ಅದೇ ಎಲ್ಲನೇ ಬಟ್ಟೆ ತಗೊಂಡು ಎಲ್ಲನ ನೋಡ್ಸು. ಬಟ್ಟೆ ಎತ್ಕೊಂಡ್ಬಂದ್ಬಿಟ್ಟು ಬರೀ ಬಟ್ಟೆ ಒಗೆಯೋದ್ರಲ್ಲಿ ಅವಳೆ ಮನೆ ಒರ್ಸ್ತಿಲ್ವಾ, ಪಾತ್ರೆ ತೊಳಿಲಿಲ್ವಾ, ನೀ ಅಲ್ಲಿ ದಬಾಕಿಲ್ವಾ, ಮನೆ ಪಾತ್ರೆ ಎಲ್ಲ ಬೆಳಗ್ಗೆ ನೀನ್ ಚೆನ್ನಾಗಂದ್ರೆ ದಬಾಕ್ಬಿಟ್ಟು ಆಮೇಲೆ ಬಟ್ಟೆ ಎರಡಾಯ್ತು ನೀರು ಉದವ್ನಿ, ಬಟ್ಟೆ ಒಗ್ದೀನಿ. ಅಲ್ಲ ನೀವ್ ಹೇಳ್ದಲ್ ಮಾತಾಡಿಂದ ಬಟ್ಟೆನೇ ಆದ್ರೆ ಬೇರೆ ಕೆಲಸಗಳಿಲ್ವಾ? ಅಮ್ಮ ನೀನ್ ಎಳ್ನೀರ್ನ ಕುಡಿಕಿಲ್ಲ ಇಲ್ಲ ಅವ್ನಿಗೆ ಭಾರಿ ನಾಟಕ ಆಡ್ತಾನೆ ಅವನು. ಎಳ್ನೀರ್ನ ಕುಡಿಕಿಲ್ಲ ಏನೋ ಒಯ್ಕಳು ನಮ್ಮ ಬೈಕ್ಳು ಬಿಸಿಲು ಕುಡಿಲಿ ತಗೊಂಬಂದ್ರೆ ನಾಟಕ ಆಡ್ತಾನೆ. ನಾಟಕ ಮುಸುಡಿ ತೊಳಿ ಮುಸುಡಿ ನಾನೇ ಕೊಡನೆ ಒಂದಿರಿಕೆ ನೋಡ ಆಲೆ ಹೆಂಗ್ ಮಾಡ್ಕೊಂಡಿದ್ದಿ ಬಟ್ಟೆ ಅವನೇ ಬಿಚ್ಚಾಕ್ಬೇಡ. ಹಾ ನಾಳೆಗೆ ಬೇರೆ ನಾನಂಗೆ ನಾಳೆಗೆ ಬುಧವಾರದವು ಈಗ ತಟ್ಟೆನೂ ನೋಡಿಕ್ಕಿಲ್ಲ ಅಮ್ಮ. ನಾನಾ ನಿನ್ ಪಕ್ಕದವರು ಹೆಂಗದೆ ಬಸಿಯ ಕರ್ಗದೆ ಪೋಲಿ 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 ಎಲ್ಲರೂ ಅಲ್ಲಿ ನಕಾಯಿ 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 ಅವನಿಗೆ ಸಣ್ಣದು, ಅವಳಿಗೊಂದು, ನಿನಗೊಂದು ಸಣ್ಣದು, ನನಗೆ ದಪ್ಪದು, ಇಬ್ಬರಿಗೆ ಸಣ್ಣವು, ಚಿಕ್ಕಬಿಟ್ಟುದೆ ಚಿಕ್ಕಬಿಟ್ಟೆ. ನನಗೆ ದೊಡ್ಡದು ಕೊಡು, ದೊಡ್ಡದು ಕೊಡು. ಹಿಡಿತದೀಯಾ? ಹಿಡಿತದೀಯಾ ಅಂದೆ? ಹಿಡಿತಾವ್ನಿ. ಸರಿ ಕಾಣ್ತದಲ್ಲ? ಬಿಸಿಲು ಸಿಕ್ಕಾಬಿಟ್ಟೆ ಒಪ್ಪನೆ ಆಗೋಯ್ತಲ್ಲ, ಒಪ್ಪನೆ ಆಗೋಯ್ತು. ಕರಿಯಿಂದ ಇದು ಕೆಂಚಂದು ನಂದು ಲಾಸ್ಟು ಅಡಿಲ್ ಬಂದು ನಿಂತಿದೀಯ. ನಾನು ಇಲ್ಲಿ ಸುಲಿತಾವನಿ. ಹಾ ನೋಡ್ ಲೋಟ ಹೆಂಗ್ ಹೋಗ್ತದ, ನಾವೇ ಅಡಿಗೆ ನಾವೆಂತ ಇಡೀ ಚೊಂಬ ಲೋಟ ಸಾಕದ ಇದು. ಸರಿಯಾಗಿ ಇಡ್ಕಂದ್ರೆ ಸರಿ ನೀನು ಬಹುದು. ಸರಿಯಾಗಿ ಇದು ಮಾಡ್ತೀನಿ. ಯಾಕೋ ಕಯ್ಯ ಬಿಡಲಿ ಇಲ್ಲ ಬಿಡಿಲ್ಲ. ಸುಮ್ರ ಗಬೆ ಜಾಸ್ತಿನೇ ಆಗ್ಬೇಕಲ್ಲ. ತೊಡನ್ನ ಹಂಗೆ ಪಂಬ್ಲು ಕುಡಿ ಅಣ್ಣ ಕೊಡಸಲ್ಲ, ನಮ್ಗೇನ್ ಚೊಂಬ್ ಕೊಡೋಂಗೆ. ಅಯ್ಯೋ ಲೋಟ ಕೊಡ್ತೀನಿ ತಗೋಲ ಇನ್ನೊಂದು ಇದು ಮಾಡ್ತೀನಿ. ಯಾವ ಕಾಯಿ ಇವೆರಡ ಮೂರು ಕಣ್ ಕಾಣ್ತಾ ಇಲ್ವಾ ಯಾವ ಕಾಯಿ ಯಾವ ಎಳ್ನೀರು ಅಂತ? ಇದು ಹಂಗೆ ಇದಲ್ಲ, ಮೂರು ಕಾಯಿ. ಇತ್ತಾಗೆ ಬರೀ ಅತ್ತ ಬರಿಬೇಡ, ತೋಟ ಕಡೆಗೆ ಒಂದು ಕಡೆಗೆ ಸೈಡಲ್ಲಿ ಇರ್ತಾವಪ್ಪ. ಕರಿಯೋದಿಂದ
ಬಿಸಿಲು ಯಾವ ಮಟ್ಟಕ್ಕೆ ಹೊಡಿತಾ ಇರ್ತದೆ ಅಂತಂದರೆ ನೋಡ್ಬೋದು. ನೆಳ್ಳಲ್ಲಿದ್ರೂ ಸಿಕ್ಕಾಪಟ್ಟೆ ಬಿಸಿಲು, ನೆಳ್ಳಲ್ಲಿದ್ರೂ ಧಗೆ ಈ ಥರ ಹೊಡಿತಾ ಇರ್ತದೆ. ಇಂಥ ಮೂಮೆಂಟ್ಸು ಸಂದರ್ಭಗಳು ಇದ್ದಾಗ ಹೆಂಗೆ ಅಂತಂದರೆ ಈ ತಿಳಿ ಸಾರು, ಮಸಾಲೆ ಜಾಸ್ತಿ ಇಲ್ಲದೆ ಇರುವಂಥ ಊಟ, ಎಳ್ನೀರು, ಈ ಥರದಲ್ಲೇ ಕಾಲ ಕಳಿಬೇಕು. ಹೆವಿ ಫುಡ್ಡು ಯಾವುದೇ ಸ್ನ್ಯಾಕ್ಸ್ ಆಗಲಿ ಏನೇನೋ ತಿಂತಾರಲ್ಲ ಸಿಟಿ ಕಡೆ, ಅದೇನೇನೋ ಪಿಜ್ಜಾ ಬರ್ಗರು ಅಂದ್ಕಂಡು ಅವೆಲ್ಲ ಸಿಕ್ಕಾಪಟ್ಟೆ ಡೇಂಜರಸ್ಸು ಈಗ ಈ ಮೂಮೆಂಟಲ್ಲಿ. ಮಾಮೂಲಿ ತಿಳಿ ಸಾರು, ಉಪ್ಸಾರು, ಹಿಂಗೆ ಏನೋ ಸಿಂಪಲಾಗಿ ಮೊಟ್ಟೆ ಸಾರು, ಹೆವಿಯಾಗಿ ಚಿಕನು ತಿನ್ಬಾರ್ದು, ಮಟನು ತಿನ್ಬಾರ್ದು. ನಾನು ವೀಡಿಯೋ ಓಡಲಿ ಅಂತ ಹಂಗೆ ತೋರೋದಷ್ಟೇ. ತಂದರು ಅರ್ಧ kg ಏನಾರ ಲೇಬರ್ಸ್ ಇದ್ದಾಗ ತರೋದು. ಅದು ಬಿಟ್ರೆ ನಾವೇನು ತಿಂದು ಹಾಕ್ಕೊಡ್ಬೇಕು ಅಂತ ಯಾವತ್ತೂ ಜಾಸ್ತಿ ತರಲ್ಲ. ಒಂದೇ ಒಂದು ಮೊಟ್ಟೆ ಕೊಡಿ, ನಾವು ತಗೊಳ್ಳೋದು ಯಾವಾಗಲೂ ಮೊಟ್ಟೆ ಕೊಡಿ, ಅದು ಬರೋದೇ 1 kg ಅಷ್ಟೇ. ಅದು ಬಿಟ್ರೆ ಇನ್ನು ಅರ್ಧ kg ಮಟನು ಹಿಂಗೆ ಲೈಟಾಗಿ ತಗೊಂಡು ಲೈಟಾಗಿ ತಿನ್ನೋದು. ಅದ ವೀಡಿಯೋದಲ್ಲಿ ತೋರ್ತೀನಿ ಹಂಗೆ ವೀಡಿಯೋ ಓಡಲಿ ಅಂದ್ಬಿಟ್ಟು ಅಷ್ಟೇ. ಬೊಂಬ್ಲು ಕೆಚ್ಕೊಡ್ಬೇಕೀಗ. ಅಡ್ಡವ ಹಾಂ ನಮ್ದದು ತಗೋ ಬಗಡಾಗದೆ ನೀನೇ ತಿನ್ನು. ಏಕೆ ತಪ್ಪೆ ನಿನಗೆ ತಿನ್ನಿಸ್ತೀನಿ ಬಾದ. ಇದು ಹಿಂಗಾಗೋಯ್ತು, ಏನು ಜಾಸ್ತಿ ಇದೆ ಇಲ್ಲ ಎಲ್ಲ. ಇನ್ನೊಂದು ಹಿಂಗಡಿ ಈಗ ನೆಟ್ಗೆ ತಿನ್ನಿ ಹಿಂಗೆ ಇರ್ಬೇಕನ. ಇನ್ನೇನು ಕಾಯ್ನಂಗೆ ಇರ್ಬೇಕಾ? ಕಾಯ್ನಂಗಿದ್ರೆ ಚಂದ ಬಾ. ಬೊಂಬಲ್ನಂಗೆ ಇರ್ಬೇಕನ ಹಿಂಗೆ. ಹಾಂ ಎಲ್ಲ ಹಿಂಗೆ ಕೆಚ್ಕೊಟ್ರೆ ನಮಗೆ ಹಿಂಗೆಲ್ಲ ರೆಡಿ ಮಾಡಿಕೊಡೋರಿಲ್ಲ ನೋಡು. ನಾವೆಲ್ಲರಿಗೂ ಹಿಂಗೆ ರೆಡಿ ಮಾಡಿಕೊಡ್ಬೇಕು. ಅಯ್ಯೋ ಹಾಂ ಚೆನ್ನಾಗಿಲ್ದಾರ ಬಿಡ್ಲ. ಇನ್ಯಾರೋ ತಿನ್ನುವಂತ ಏನು ಹಿಂಸೆ ಮಾಡ್ತಾ ಇಲ್ಲ ಅಲ್ಲಿ. ತಿನ್ನೋಕೊಬ್ಬರಿಕಿಲ್ ಬದಲ ಇಲ್ಲ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಅಂತ ತಿನ್ನಬೇಕು. ಇಲ್ಲವೇ ಮಾಡು. ಹಾಂ ಯಾಕೆ ಕುಡಿಕಿಲ್ಲ ಚೆನ್ನಾಗಿಲ್ಲ ಅಂತ ಅಂದಲ್ಲ? ಹಾಂ ಇಲ್ಲ ಹ್ಞೂ ಅದೇ ಹಂಗೆ ಬಾಯಿ ಹಾಕಂಗೆ ಬಿಡ್ತೀಯಲ್ಲ. ಎಮ್ಮೆ ಕರ್ ಬಾಯಿ ಬಿಡ್ತಬೇಕಲ್ಲ ಹಂಗೆ. ನೀನು ಎಮ್ಮೆಯಾ? ಏಳು ಎಮ್ಮೆಯಾ? ವಾ ಹಾಂ ನೀನು ಹಾಂ ಎಮ್ಮೆನೇ ಏಕನ ನೀವೆಲ್ಲ? ಹಾಂ ಆಮೇಲೆ ಸಿಕ್ಕಾಬಟ್ಟೆ ಯೋಚನೆ ಮಾಡುವಂಥದ್ದು ನಾನು. ಅದು ಯಾಕೆ ಹಂಗೆ ಯೋಚನೆಗಳು ಬರ್ತವೆ, ನಾನು ಒಬ್ಬನಿಗೆ ಏನಾರು ಬರ್ತಾವ, ಹಲವಾರು ಜನಕ್ಕೆ ಏನಾರು ಆ ಥರ ಯೋಚನೆಗಳು ಬರ್ತಾವೆ, ಹೆಂಗೆ ಏನೋ ಒಂದು ಗೊತ್ತೇ ಆಗಲ್ಲ. ಈಗ ಒಂದು ಸಿಂಪಲ್ಲಾಗಿ ಒಂದು ಸಣ್ಣ ಪುಟ್ಟ ಸರ್ಕಲ್ಗಳಲ್ಲಿ ಒಂದು 10,000 to 15,000 ಸಂಪಾದನೆ ಮಾಡಿದ್ರೆ ಒಳ್ಳೊಳ್ಳೆ ಸೈಟು, ಒಳ್ಳೊಳ್ಳೆ ಒಡವೆ ಈ ಥರ ತಗೊಂಡು ಒಂದು ಹಂತದಲ್ಲಿ ಚೆನ್ನಾಗಿ ಒಂದು ರೇಂಜಲ್ಲಿ ಹಿಂಗೆ ಬದುಕ್ತಾ ಇರ್ತಾರೆ. ಇನ್ನು ಅದ್ರ ಮೇಲ್ಪಟ್ಟು 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಪರ್ ಮಂತು ಇಲ್ಲ ಒಂದು ದಿನಕ್ಕೆ ದುಡಿಯೋರ್ಗೋ ಇನ್ನೆಷ್ಟೆಲ್ಲ ಲಾಭ ಸಿಗ್ಬೋದು, ಇನ್ನೆಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡ್ಬೋದು. ಇವರೇ ಒಂದು ಸಣ್ಣದಾಗಿ ಮಾಡೋರೆ ಹಂಗೆ ಮಾಡ್ತಾರಲ್ಲ. ಇನ್ನು ಅವರೆಲ್ಲ ಯಾವ ಥರ ಯೋಚನೆ ಮಾಡಬೇಡ. ಇನ್ನು MRP ಯಾವುದೇ ಒಂದು MRP ವಿಷಯಕ್ಕೆ ಹೋದ್ರೆ ನನಗೆ ಸಿಕ್ಕಾಬಟ್ಟೆ ಇದಾಗೋದು ಅಂತಂದರೆ, ನಾವು ತಗೊಬರ್ತೀವಿ ಅದ್ರ ಮೇಲೆ 1,000 ರೂಪಾಯಿ ಹಾಕಿರ್ತಾರೆ MRP ಅಂದ್ಕಡೆ, ಅಂಗಡಿಯೇ 750 ಕೊಡ್ತಾನೆ. ಎಂಥ ಮೋಸ ಇದನ್ನು ಕಂಡುಹಿಡಿಯೋಕೆ ಯಾರೂ ಇಲ್ವಾ? ಯಾಕೆ ಹಿಂಗೆ ಮೋಸ ಮಾಡೋರು? ಹಂಗೆಲ್ಲ ಇನ್ನು ಮೋಸ ಮಾಡಿ ಇನ್ನು ಅವರು ಸಂಪಾದನೆ ಮಾಡೋರು ಎಷ್ಟು ಕೋಟಿಗಿರ್ಬೋದು, ಎಷ್ಟು ಲಕ್ಷಕ್ಕಿರ್ಬೋದು ನೋಡ್ಬೋದು. ಒಂದು ಸಣ್ಣ ಒಂದು ಮಿಡ್ಲ್ ಕ್ಲಾಸು ಒಂದು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹೊಲ್ತಕ್ಕೆ ಹೋದ್ನ ಮನೆಗೆ ಬಂದ, ಏನೋ ಕೂಲಿ ಮಾಡೋಕ್ಕೆ ಹೋದ್ನ ಮನೆಗೆ ಬಂದ, ಯಾರೋ ಹುಷಾರಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ತೋರಕ್ಕೆ ಕಾಸಿರಲ್ಲ. ಇಂಥ ಬದುಕು ಎಷ್ಟೋ ಜನ ಬದುಕು ನಡೆಸ್ತಾ ಇರ್ತಾರೆ. ಅಂದರೆ ಅವರು ಅವರೇನು ಒಳ್ಳೆಯವರು ಅಂತಂದರೆ, ಈಗ ಮಾಮೂಲಿ ಒಂದು ನಿಯತ್ತಿಗೆ ನ್ಯಾಯ ನೀತಿ ಧರ್ಮದಿಂದ ಹಿಂಗೆ ಹೊಲ್ತವು ಈಗ ಒಂದು 500,000 ದುಡ್ಕೊಬರ್ತಾರೆ ಅಂದ್ಕೊಳ್ಳಿ, ಒಂದು ಕೂಲಿ ಮಾಡ್ಕೊಬರ್ತಾರೆ ಅಂದ್ಕೊಳ್ಳಿ, ಅವ್ರು ಬೆಳೆಯೋಕ್ಕೆ ಆಗಲ್ಲ. ಕೆಲವರು ಆಟೋಮೆಟಿಕ್ಲಿ ಕುಬೇರರಾಗಿ ಹೋಗಿರ್ತಾರೆ. ಅದು ಹೆಂಗೆ ಏನು ಇದು ಯಾವ ಥರ ಅಂತಲೇ ಗೊತ್ತಾಗಲ್ಲ. ಒಂಥರ ಆ ಥರ ಎಲ್ಲ ಒಂದು ಏನೇನೋ ಯೋಚನೆಗಳು, ಕಲ್ಪನೆಗಳು ಓಡ್ತಾ ಇರ್ತವೆ. ಸಿಕ್ಕಾಬಟ್ಟೆ ಯೋಚನೆಗಳು ಓಡೋದು. ಯಾಕೆ ಹಿಂಗೆ ಒಂದು ಪರದೆ ಮುಂದೆನೇ ಒಂಥರ ನಡೆಯೋದೇ ಬೇರೆ, ಹಿಂದೆ ನಡೆಯೋದೇ ಬೇರೆ. ಕೆಲವೊಂದು ಏನೋ ತಪ್ಪು ಮಾಡಿಲ್ಲ ಅಂತಂದರೂ ಸಿಚುವೇಷನಲ್ಲಿ
ಅಪರಾಧಿಯಾಗಿ ಮಾಡಿಬಿಡುವಂಥ ಒಂದು ಸಿಚುವೇಶನ್ ಬರ್ತವೆ ಕೆಲವು ವ್ಯಕ್ತಿಗಳಿಗೆ. ಆಮೇಲೆ ಬರೀ ದುಡ್ಡು ಕೊಟ್ಟರೆ ಕೆಲಸ ಆಗುವಂಥದ್ದು, ಇಲ್ಲ ಅಂದ್ರೆ ಇಲ್ಲ. ಎಲ್ಲರೂ ದುಡ್ಡೇ ಮಡಗಿರಲ್ಲ. ಇವತ್ತು ದುಡ್ಡು ಯಾರು ಹೊಡಿತಾರೋ ಏನು ಕೆಲಸ ಆಗಬೇಕೋ ಅವರು ಟಕ ಅಂತ ಇಮಿಡಿಯೇಟ್ಲಿ ಕೆಲಸ ಆಯ್ತವೆ. ಏನೋ ದುಡ್ಡು ಅವ್ನು ಹೊಡಿಯೋಕ್ಕೆ ಅಲ್ಲಿ ದುಡ್ಡು ಕೇಳಿದಷ್ಟು ಕೊಡೋಕ್ಕೆ ದುಡ್ಡೇ ಇಲ್ಲ ಅಂತಂದಮೇಲೆ ಅವ್ನಿಗೇನು ಕೆಲಸನೇ ಆಗಲ್ಲ, ಅವನು ಹಿಂದುಳಿತಾನೆ. ದುಡ್ಡು ಹೆಂಗೆ ಬೇಕಾದ್ರೂ ಆಟ ಆಡಿಸ್ತದೆ. ಈ ಥರ ಒಂದು ಸಾಮಾಜಿಕವಾಗಿ ಒಂಥರ ಏನೇನೋ ಒಂದು ಆಲೋಚನೆಗಳು ಸಿಕ್ಕಾಬಟ್ಟೆ ಓಡ್ತಾನೆ ಇರ್ತವೆ. ಹಿಂಗೆ ಪ್ರಪಂಚ ಹಿಂಗಾದ್ರೆ ಹಿಂಗೆ. ಈಗಲೇ ಹೆಂಗೆ ಅಂತಂದರೆ ಅನ್ಯಾಯದ ಬಗ್ಗೆ ಯಾರು ಅತಿ ಹೆಚ್ಚಾಗಿ ಧ್ವನಿ ಎತ್ತಕ್ಕಾಗಲ್ಲ. ಯಾಕೆಂತಂದರೆ ಅವರು ಅನ್ಯಾಯವಾಗಿ ಧ್ವನಿ ಎತ್ತಕ್ಕೆ ಹೋದ್ರೆ ಅವ್ರನ್ನ ಅಲ್ಲೇ ತುಳಿದು ಬಿಟ್ಟಿರ್ತಾರೆ. ಅಂದರೆ ಹಿಂಗೆ ಅಂತಂದರೆ ಅವ್ನ ಪಾಡ್ಗೆ ಅವ್ನು ಯಾರ ಬಗ್ಗೆನೂ ಏನೂ ಮಾತಾಡೋಂಗಿಲ್ಲ. ಅವ್ನ ಪಾಡ್ಗೆ ಅವ್ನಿದ್ರೆ ಹೊಲ್ತಕ್ಕೆ ಬಂದ ಮನೆಗೆ ಬಂದ ಆ ಥರ ಇದ್ದರೆ ಏನೋ ಒಂಚೂರು ಪರವಾಗಿಲ್ಲ. ಅಲ್ಲಿ ಧ್ವನಿ ಎತ್ತಕ್ಕೆ ಹೋದರೆ ಅಲ್ಲೇನಾರು ಆಗುವಂಥದ್ದು ನಾವು ತುಂಬ ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ನಾವು ಏನೇ ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಕೂಡ ಕೆಲವು ಹೆಣ್ಣು ಮಕ್ಕಳು ಏನೋ ಓಡೋಗುವಂಥದ್ದು, ಮದುವೆ ಆಗುವಂಥದ್ದು, ವಿಚಿತ್ರ ಲವ್ ಸ್ಟೋರಿಗಳು, ಆಮೇಲೆ ಒಂದು ಟಿ ವಿಗಳಲ್ಲಿ ಕ್ರೈಮ್ ಸ್ಟೋರಿ ಇಂಥವೆಲ್ಲನ ಸಾಮಾನ್ಯವಾಗಿ ಪ್ರಪಂಚ ಎತ್ತಕ್ಕೆ ಸಾಗ್ತಾ ಇದೆ. ಏನು ಈಗಲೇ ಹಿಂಗಾಗ್ಬಿಟ್ರೆ ಇನ್ನು ಮುಂದಕ್ಕೆ ಹೆಂಗೆ ಜಗತ್ತು ಅಂತೆಲ್ಲ ಯೋಚನೆ ಬರುತ್ತೆ. ಆಮೇಲೆ ಮೇಯ್ನು ಪಾಯಿಂಟು ಅಂತಂದರೆ ಒಂದು 2026 ಇದು. ಆ 2026 ಅಂತಂದ್ರೆ ಅರ್ಥ ಕೆಲವರು ಮಾತ್ರ 2026 ಅನ್ಕೋತಾರೆ. 2026 ಅಂದರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಅದು ಸಿಕ್ಕಾಬಟ್ಟೆ ಮಾತಾಡೋದೈತೆ 2026 ಹೆಂಗೆ ಈ ಥರ ಎಲ್ಲ ಹೆಂಗೆ ಆಲೋಚನೆಗಳು ಅನ್ನೋ ಥರ ಭಯಂಕರ ಏನೇನೋ ಓಡ್ತಾ ಇರ್ತದೆ. ಏನು ಹೇಳ್ತಾನೆ ಅಂತಲೇ ಕೆಲವ್ರಿಗೆ ಅರ್ಥ ಆಗಲ್ಲ ಅನಿಸುತ್ತೆ, ಕೆಲವ್ರಿಗೆ ಅರ್ಥ ಆಗಿರುತ್ತೆ. ಆ ಥರ ಥಿಂಕಿಂಗು, ಯೋಚನೆಗಳು, ಆಲೋಚನೆಗಳು ಭಯಂಕರ ಓಡ್ತಾ ಇರ್ತವೆ ಮೈಂಡಲ್ಲೇ. ನೋಡಮ್ಮ ಈಗಲೇ ಹಿಂಗಾದರೆ ಪ್ರಪಂಚ ಮುಂದಕ್ಕೆ ಹೆಂಗೆ.